ಸೊ ಗೈಸ್ ನೋಡಿ, ನಾನು ನಿಮಗೆ ಇಲ್ಲಿ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ವಾ. ಸೊ ನೋಡಿ, ನಂದ್ರಲ್ಲಿ ಬಂದುಬಿಟ್ಟು ಒಂದೊಂದರಲ್ಲಿ ಒಂದೊಂದು ವ್ಯೂಸ್ ಬಂದುಬಿಟ್ಟು ಇದೆ. ಒಂದೊಂದರಲ್ಲಿ 2K 1K, ಒಂದರಲ್ಲಿ 8K ಇದೆ, ಇನ್ನೊಂದರಲ್ಲಿ ಲಕ್ಷಗಟ್ಟಲೆ ಹೋಗಿದೆ. ಒಂದು 10,000 20,000 30,000 1,00,000 2,00,000 ಈ ಥರ ವ್ಯೂಸ್, 3,00,000ವರೆಗೂ ನಂದು ವ್ಯೂಸ್ ಏನಿದೆ ಹೋಗಿದೆ ನನ್ನ ವೀಡಿಯೋಸ್ಗೆ. ಆ್ಯಂಡ್ ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಅಷ್ಟು ಲಕ್ಷ ವ್ಯೂಸ್ ಬಂದರೆ ನಮಗೆ ಎಷ್ಟು ದುಡ್ಡು ಬರ್ಬೋದು ಯೂಟ್ಯೂಬಿಂದ ಅಂತ ನಾನು ಲೈವ್ ಆಗಿ ಓಪನ್ ಮಾಡಿಬಿಟ್ಟು ನನ್ನ ಅನಲೈಟಿಕ್ಸಲ್ಲಿ ನನಗೆ ಎಷ್ಟು ದುಡ್ಡು ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಒಂದು ಮೋಟಿವೇಶನ್ ನಿಮಗೆ ಸಿಗುತ್ತೆ. ಆ್ಯಂಡ್ ಇನ್ನೊಂದು ಮೇಯ್ನಾಗಿ ಇಂಪಾರ್ಟೆಂಟ್ ಥಿಂಗ್ ಅಂದರೆ, ನೀವು ಥಿಂಕ್ ಮಾಡ್ತೀರೋ ಇಷ್ಟು ದುಡ್ಡು ಸಿಗ್ಬೋದಾ ಯೂಟ್ಯೂಬಲ್ಲಿ, ಯೂಟ್ಯೂಬ್ ವೀಡಿಯೋಸ್ ಮಾಡೋದ್ರಿಂದ ಇಷ್ಟು ದುಡ್ಡು ಸಿಗುತ್ತಾ ಅಂತ ನಿಮ್ಗೊಂದು ಮೋಟಿವೇಶನ್ ಸಿಗುತ್ತೆ. ನೀವು ನೆಕ್ಸ್ಟಿಂದ ಯೂಟ್ಯೂಬ್ ವೀಡಿಯೋ ಸ್ಟಾರ್ಟ್ ಮಾಡ್ತೀರಾ. ಓಕೆನಾ? ಸೊ ನಾನು ನಿಮಗೆ ತೋರಿಸ್ತೀನಿ ಎಲ್ಲ ವೀಡಿಯೋನೂ ನೋಡಿ. ನನ್ನಲ್ಲಿ ತುಂಬ ವೀಡಿಯೋಸ್ಗೆ ಬಂದುಬಿಟ್ಟು 1K 2K 3K ಇಲ್ಲ 8K ಆ ಥರನೇ ವೀಡಿಯೋಗೆ ವ್ಯೂಸ್ ಬಂದಿದೆ. ನಾನು ನಿಮಗೆ ಇಲ್ಲಿ ಸ್ಕ್ರಾಲ್ ಮಾಡಿಬಿಟ್ಟು ತೋರಿಸ್ತೀನಿ. ಒಂದರಲ್ಲಿ 6K ಬಂದಿದೆ. ಸೊ ಇನ್ನೂ ಈ ಥರ ತುಂಬ ವೀಡಿಯೋಸ್ ಇದೆ. ಲೈಕ್ 90Kನೂ ಬಂದಿದೆ, 80Kನೂ ಬಂದಿದೆ, ಆ ಥರ 20Kನೂ ಬಂದಿದೆ. ಆ ಥರ ವೀಡಿಯೋಸ್ಗಳನ್ನೂ ಇದೆ. ಸೊ ಡೀಟೇಲ್ಸಾಗಿ ನಾನು ಓಪನ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನನಗೆ ಎಷ್ಟು ಅರ್ನಿಂಗ್ ಆಗಿದೆ. ಸೊ 1K ವ್ಯೂಸ್ಗೆ ನನಗೆ ಎಷ್ಟು ಯೂಟ್ಯೂಬು ಆ್ಯಕ್ಚುಲಾಗಿ ದುಡ್ಡು ಕೊಡ್ತಾ ಇದೆ. ಸೊ ಒಂದು ಬಂದುಬಿಟ್ಟು ನಿಮಗೆ ಕ್ಲಿಯರ್ ಮಾಡಿಬಿಡ್ತೀನಿ. ಸೊ ಎಲ್ಲ ವೀಡಿಯೋದಲ್ಲಿ ಸೇಮ್ ದುಡ್ಡು ನಮಗೆ ಬರಲ್ಲ. ಸೊ ಇಲ್ಲಿ ಬಂದುಬಿಟ್ಟು ನಮಗೆ ದುಡ್ಡು ಯಾವ ಥರ ಬರುತ್ತೆ ಅಂದರೆ ಡಿಫ್ರೆಂಟು. ಈಗ ಅಂದ್ಕೊಳ್ಳಿ, ಈಗ ಒಂದು ವೀಡಿಯೋದಲ್ಲಿ ನಮ್ಮದು ವೀಡಿಯೋ ಲಾಂಗ್ ಇದೆ ಆ್ಯಂಡ್ ಅದರಲ್ಲಿ ಜಾಸ್ತಿ ವ್ಯೂಸ್ ಬಂದಿದೆ ಅಂದರೆ ಅದರಲ್ಲಿ ಒಂದು ಅಂದ್ಕೊಳ್ಳಿ 10K ಅಮೌಂಟ್ ನಮಗೆ ಬಂತು ಅಂದ್ಕೊಳ್ಳಿ. ಬಟ್ ಇನ್ನೊಂದರಲ್ಲೂ ಶಾರ್ಟ್ ವೀಡಿಯೋ ಇದೆ ಅಂದರೆ ಒಂದು ಸ್ವಲ್ಪ ಕಮ್ಮಿ ನಿಮಿಷದ್ದು ವೀಡಿಯೋ ಇದೆ ಆ್ಯಂಡ್ ಅದರಲ್ಲಿ ಬಂದುಬಿಟ್ಟು ಜಾಸ್ತಿ ಅರ್ನಿಂಗ್ ಆಗಿದೆ. ಸೊ ಆ ಲಾಂಗ್ ವೀಡಿಯೋಗಿಂತ ಈ ವಿಡಿಯೋದಲ್ಲಿ ಜಾಸ್ತಿ ಅರ್ನಿಂಗ್ ಆಗಿದೆ ಅಂದರೆ, ಸೊ ಈ ಥರ ಡಿಫ್ರೆಂಟಾಗಿ ನಮಗೆ ಬಂದುಬಿಟ್ಟು ಅರ್ನಿಂಗ್ ಏನಿದೆ ಸಿಗುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ ಮೇಯ್ನ್ ಇಂಪಾರ್ಟೆಂಟ್ ಥಿಂಗು, ನಮ್ಮ ವೀಡಿಯೋದಲ್ಲಿ ಯಾವ ಥರ ಆ್ಯಡ್ಸ್ಗಳು ರನ್ ಆಗ್ತಿದೆ ಸೊ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಇದು ನಂದು YT ಸ್ಟುಡಿಯೋ ಏನಿದೆ ಓಪನ್ನ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು, ಇದು ನನ್ನದೇ YT ಸ್ಟುಡಿಯೋ. ನಂದು ಎಷ್ಟು ಅರ್ನಿಂಗ್ ಆಗಿದೆ ವೀಡಿಯೋದಲ್ಲಿ, ಪಾಪ್ಯುಲರ್ ವೀಡಿಯೋ ಬಂದುಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ವ್ಯೂಸ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಮಗೆ, ಈ ವ್ಯೂಸ್ ಆಪ್ಷನ್ ಮೇಲೆ ನಾವೇನು ಮಾಡಬೇಕು, ಕ್ಲಿಕ್ನ ಮಾಡಬೇಕು. ಇಲ್ಲಿ ಜಾಸ್ತಿ ಪಾಪ್ಯುಲರ್ ಆಗಿರೋದು ವೀಡಿಯೋ ಒಂದು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆನಾ? ಸೊ ನಾನಿಲ್ಲಿ 2 lakh ಅಂತ ಏನಿದೆ ಅದನ್ನು ಹಾಕಿದ್ದೀನಿ. ಸೊ ಹಾಕಿದಾಗ ಇಲ್ಲಿ ಒಂದು ವಿಡಿಯೋ ನಾನು ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ಬಂದುಬಿಟ್ಟು ನನಗೆ ಎಷ್ಟು ಲಕ್ಷ ವ್ಯೂಸ್ ಹೋಗಿದೆ ಇಲ್ಲಿ ನೀವು ನೋಡೋದಾದರೆ, ಇದಕ್ಕೆ ಬಂದುಬಿಟ್ಟು ನಮಗೆ ನೀವು ನೋಡಿ, ಇಲ್ಲಿ ನಾನು ನಿಮಗೆ ಇದ್ರದ್ದು ಡೀಟೇಲ್ಸಾಗಿ ನಾನು ತೋರಿಸ್ತಾ ಇದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆನಾ? ಇದಕ್ಕೆ ಬಂದುಬಿಟ್ಟು ನನಗೆ 3,47.5K ವ್ಯೂಸು ಸಿಕ್ಕಿದೆ. ಆ್ಯಂಡ್ ಇದರಿಂದ ನನಗೆ ವಾಚ್ ಟೈಮ್ ಅವರ್ ಎಷ್ಟು ಸಿಕ್ಕಿದೆ, 19.6K ವಾಚ್ ಟೈಮ್ ಅವರ್ ಏನಿದೆ ನನಗೆ ಸಿಕ್ಕಿದೆ. ಓಕೆನಾ? ಅದಾದಮೇಲೆ ನಾನಿಲ್ಲಿ ಸಬ್ಸ್ಕ್ರೈಬರ್ಸ್ ಬಗ್ಗೆ ಮಾತಾಡೋದಾದರೆ ನೀವು ನೋಡ್ಬೋದು, ಸಬ್ಸ್ಕ್ರೈಬರ್ಸ್ ಬಂದುಬಿಟ್ಟು ಇಲ್ಲಿ ಎಷ್ಟಿದೆ, ನಮ್ಮದು 7.9K ಸಬ್ಸ್ಕ್ರೈಬರ್ಸ್ ಏನಿದೆ ಸಿಕ್ಕಿದೆ ಒಂದು ವೀಡಿಯೋದಿಂದ. ಸೊ ಒಂದು ವೀಡಿಯೋದಿಂದ ನೀವು ನೋಡ್ಬೋದು ನಮಗೆ ಎಷ್ಟು ವ್ಯೂಸ್ ಬಂದಿದೆ, 3,47.5K ವ್ಯೂಸ್ ಸಿಕ್ಕಿದೆ. ಇದರಲ್ಲಿ ಇನ್ನೂ ವ್ಯೂಸ್ ಬರ್ತಾನೆ ಇದೆ. ಆ್ಯಂಡ್ ವಾಚ್ ಟೈಮ್ ಬಂದುಬಿಟ್ಟು 19.6K ವಾಚ್ ಟೈಮ್ ಸಿಕ್ಕಿದೆ. ಆ್ಯಂಡ್ ಇದರಲ್ಲಿ ನಾವು ಸಬ್ಸ್ಕ್ರೈಬರ್ಸ್ ನೋಡೋದಾದರೆ 7.9K ಸಬ್ಸ್ಕ್ರೈಬರ್ಸ್ ಒಂದು ವಿಡಿಯೋದಲ್ಲಿ ಸಿಗಿದೆ. ಆ್ಯಂಡ್ ರೆವೆನ್ಯೂ ಬಗ್ಗೆ ಮಾತಾಡೋದಾದರೆ ನೀವು ನೋಡಿ ಶಾಕ್ ಆಗ್ತೀರಾ, ರೆವೆನ್ಯೂ ಇಷ್ಟೂ ಸಿಗ್ಬೋದಾ ಅಂದ್ಬಿಟ್ಟು. ಸೊ ನನಗೆ 3,00,000ದಲ್ಲಿ 37,726 ರೂಪಾಯಿ ಸಿಕ್ಕಿದೆ. ಓಕೆ, ನೀವು ಬಿಲೀವ್ ಮಾಡ್ತೀರಾ, ನಂಗೆ ಒಂದು ವೀಡಿಯೋದಲ್ಲಿ 37,726 ರೂಪಾಯಿ ಸಿಕ್ಕಿದೆ ಅಂದರೆ ಬಿಲೀವ್ ಮಾಡ್ತೀರಾ? ಇಲ್ಲ ಅಲ್ಲ, ನೀವು ಪ್ರೂಫ್ ನೋಡ್ಕೊಳ್ಳಿ. ಇಲ್ಲೇ ನಾನು ನಿಮಗೆ ಪ್ರೂಫಿಗೆ ತೋರಿಸ್ತಾ ಇದ್ದೀನಿ. ಎಸ್ಟಿಮೇಟ್ ರೆವೆನ್ಯೂ ಅಂತ ಇದೆ. ಸೊ ನಾನು ನಿಮಗೆ ಮಾರ್ಕ್ ಮಾಡ್ತೀನಿ. ಆ್ಯಂಡ್ ಎಷ್ಟು ದುಡ್ಡಿದೆ ಅದನ್ನು ಕೂಡ ನಾನು ನಿಮಗೆ ಇಲ್ಲಿ ಮಾರ್ಕ್ ಮಾಡಿದೆ. ನೀವು ಕರೆಕ್ಟಾಗಿ ಕಣ್ಬಿಟ್ಟು ಓಪನ್ ಮಾಡಿ ನೋಡಿ. ಓಕೆನಾ? ಸೊ ಒಂದು ವೀಡಿಯೋದಲ್ಲಿ ನಂಗೆ ಇಷ್ಟು ಸಿಕ್ಕಿದೆ. ಸೊ ನೀವು ವೀಡಿಯೋನ ತುಂಬ ಜನ ಬಂದುಬಿಟ್ಟು ಏನು ಮಾಡ್ತೀರಾ, ಡಿಮೋಟಿವೇಶನ್ ಆಗಿ ವೀಡಿಯೋನ ಸ್ಟಾಪ್ ಮಾಡಿಬಿಡ್ತೀರಾ. ಬಟ್ ನೀವು ವೀಡಿಯೋಸ್ಗಳನ್ನ ಸ್ಟಾಪ್ ಮಾಡೋ ಹಾಗಿಲ್ಲ, ನೀವು ಹಾಕ್ತಾನೆ ಇರಿ. ನಿಮ್ಮಲ್ಲಿ ಒಂದು ಕಾನ್ಫಿಡೆಂಟ್ ಇರಬೇಕು, ಮುಂದಕ್ಕೆ ನಂದು ಒಂದಲ್ಲ ಒಂದು ವೀಡಿಯೋ ವೈರಲ್ ಆಗೇ ಆಗುತ್ತೆ. ಅದರಿಂದ ನಂದು ಮಾನಿಟೈಸೇಷನ್ ಕೂಡ ಆಗಿಬಿಡುತ್ತೆ, ಸಬ್ಸ್ಕ್ರೈಬರ್ಸ್ ಕೂಡ ಆಗ್ತಾರೆ. ಆ್ಯಂಡ್ ಮುಂದಕ್ಕೆ ಅದೇ ಥರ ಕಂಟಿನ್ಯೂ ಕೂಡ ಆಗುತ್ತೆ ಅನ್ನೋ ನಿಮಗೆ ಒಂದು ಮೋಟಿವೇಶನ್ ಇರಬೇಕು ನಿಮ್ಮ ಮೈಂಡಲ್ಲಿ. ಸೊ ಇಲ್ಲ, ಒಂದೆರಡು ವೀಡಿಯೋ ಹಾಕಿದ್ರೆ, ಒಂದು 10-20 ವೀಡಿಯೋ ಹಾಕಿದ್ರೆ ಇಲ್ಲ ವ್ಯೂಸೇ ಹೋಗ್ತಿಲ್ಲ, ಬರೀ ಅದೇ ವ್ಯೂಸಲ್ಲೇ ನಿಂತ್ಕೊಂಡಿದೆ ಅಂದ್ಬಿಟ್ಟು ತುಂಬ ಜನ ಏನು ಮಾಡಿಬಿಡ್ತೀರಾ, ಯೂಟ್ಯೂಬ್ನೇ ಬಿಟ್ಬಿಡ್ತೀರಾ. ಮುಂದಕ್ಕೆ ಏನಾಗುತ್ತೆ ಅಂತ ಯೋಚನೆ ಮಾಡಲ್ಲ, ಇವಾಗಲೇ ಏನಾಗ್ತಿದೆ ಅಂತ ಯೋಚನೆ ಮಾಡಿಬಿಟ್ಟೇ ಬಿಟ್ಬಿಡ್ತೀರಾ. ಓಕೆನಾ? ಸೊ ಇಲ್ಲಿ ನೀವು ನೋಡಿದ್ರಲ್ಲ ಪ್ರೂಫಿಗೆ,
ಅದಾದಮೇಲೆ ನಾನು ಕೆಳಗೆ ಸ್ಕ್ರಾಲ್ ಮಾಡಿದರೆ ನೀವು ನೋಡ್ಬೋದು, ಇಲ್ಲಿ ನನಗೆ ಯಾವುದರಿಂದ ಜಾಸ್ತಿ ದುಡ್ಡು ಬಂದುಬಿಟ್ಟು ಸಿಕ್ಕಿದೆ ಅಂದರೆ 36,492 ರೂಪಾಯಿ ಏನಿದೆ ಅದು ವಾಚ್ ಪೇಜ್ ಆ್ಯಡ್ಸಿಂದ ಸಿಕ್ಕಿದೆ. ಆ್ಯಡ್ಸ್ ಏನು ರನ್ ಆಗಿದೆ ಅದರಿಂದ ಸಿಕ್ಕಿದೆ. ಸೊ 700 ರೂಪಾಯಿ, 754 ರೂಪಾಯಿ ಮೆಂಬರ್ಶಿಪ್ಪಿಂದ ಸಿಕ್ಕಿದೆ. 316 ರೂಪಾಯಿ ಅಫಿಲಿಯೇಟ್ ಪ್ರೋಗ್ರಾಮಿಂದ ಸಿಕ್ಕಿದೆ. ಸೊ 103 ರೂಪಾಯಿ ಯೂಟ್ಯೂಬ್ ಪ್ರೈಮ್ ವಿಡಿಯೋದಿಂದ ಸಿಕ್ಕಿದೆ. ಆ್ಯಂಡ್ ಯೂಟ್ಯೂಬ್ ಥ್ಯಾಂಕ್ಸಿಂದ 59 ರುಪೀಸು ಮತ್ತು ಶಾರ್ಟ್ ವಿಡಿಯೋ ಆ್ಯಡ್ಸಿಂದ 5 ಸಿಕ್ಕಿದೆ, 5 ಪೈಸಾ ಏನೋ ಸಮಥಿಂಗ್ ಸಿಕ್ಕಿದೆ. ಸೊ ಇದು ನೋಡಿದ್ರಲ್ವಾ. ಸೊ ಜಾಸ್ತಿ ಬಂದುಬಿಟ್ಟು ನನಗೆ ಯಾವುದ್ರಲ್ಲಿ ಸಿಕ್ಕಿದೆ ದುಡ್ಡು, 36,000 ವಾಚ್ ಪೇಜ್ ಆ್ಯಡ್ಸಿಂದ ಸಿಕ್ಕಿದೆ. ಓಕೆನಾ. ಅದಾದಮೇಲೆ ಈಗ ನಾವು ರೆವೆನ್ಯೂದು ಮೇಯ್ನ್ ಇಂಪಾರ್ಟೆಂಟ್ ಏನು ನೋಡೋದಾದರೆ, ಸೊ ನಮಗೆ ಎಷ್ಟು ರೆವೆನ್ಯೂ ಸಿಕ್ಕಿದೆ ಅಂದರೆ ನಾನು ಇಲ್ಲಿ ರೆವೆನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ. ಸೊ 1,000 ವ್ಯೂಸ್ಗೆ ನನಗೆ ಎಷ್ಟು ದುಡ್ಡು ಕೊಟ್ಟಿದೆ ಈ ವಿಡಿಯೋದಲ್ಲಿ ಅಂತ. ಸೊ ರೆವೆನ್ಯೂ ಮೇಲೆ ನಾನು ಕ್ಲಿಕ್ ಮಾಡ್ತೀನ. ಈ ರೆವೆನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ನನಗೆ ಬರುತ್ತೆ. ಸೊ ನೀವು ಇಲ್ಲಿ ವಾಚ್ ಪೇಯ್ಡ್ ಆ್ಯಡ್ಸ್ ಬಂದುಬಿಟ್ಟು 97% ಆ ಥರ ಎಲ್ಲ ಬಂದಿದೆ. ಅದಾದಮೇಲೆ ಕೆಳಗಡೆ ವೀಡಿಯೋ ಪರ್ಫಾರ್ಮೆನ್ಸಲ್ಲಿ ನಾನು ನೋಡೋದಾದರೆ ಇಲ್ಲಿ ಇದು ವೀಡಿಯೋ ಪರ್ಫಾರ್ಮೆನ್ಸು. ಅದಾದಮೇಲೆ ನಾನು ಇಲ್ಲಿ ಕೆಳಗಡೆ ಇಲ್ಲಿ ನೋಡಿ ಒಂದು ರೆವೆನ್ಯೂ ಪರ್ 1K RPM. ಓಕೆನಾ. 1,000 ವ್ಯೂಸ್ದು ನನಗೆ ಇಲ್ಲಿ ಯೂಟ್ಯೂಬ್ ಎಷ್ಟು ದುಡ್ಡು ಕೊಡ್ತಾ ಇದೆ ನೀವು ನೋಡ್ಬೋದು. 1,000 ವ್ಯೂಸ್ದು ಬಂದುಬಿಟ್ಟು ನನಗಿಲ್ಲಿ 108 ರೂಪಾಯಿ 47 ಪೈಸೆ ಇಲ್ಲಿ ನನಗೆ ಯೂಟ್ಯೂಬ್ ಪೇ ಮಾಡ್ತಾ ಇದೆ. ಓಕೆನಾ. 1,000ದ್ದು. ಸೊ ಇಲ್ಲಿ ಕೆಲವೊಬ್ರದ್ದು 1,000ದ್ದು ಬಂದುಬಿಟ್ಟು ಇಷ್ಟು ದುಡ್ಡು ಪೇ ಆಗಲ್ಲ. ಸೊ ಈ ವಿಡಿಯೋಗೆ ನನಗೆ ಒಂದು ಸ್ವಲ್ಪ ಜಾಸ್ತಿನೇ ರೆವೆನ್ಯೂ ಸಿಕ್ಕಿದೆ. ಅದು ಯಾಕಂತ ಗೊತ್ತಿಲ್ಲ. ಬಟ್ ಬೇರೆ ವಿಡಿಯೋದು ನಾನು ನೋಡಿದರೆ ನಿಮಗೆ ಡಿಫ್ರೆಂಟ್ ಆಗಿರುತ್ತೆ. ಬೇರೆ ವಿಡಿಯೋದಲ್ಲಿ ನನಗೆ ಇಷ್ಟು ದುಡ್ಡು ಸಿಕ್ಕಿಲ್ಲ. 1,000 ವ್ಯೂಗೆ 90 ಇಲ್ಲ 84 ಆ ಥರ ದುಡ್ಡು ಸಿಕ್ಕಿದೆ. ಬಟ್ ಈ ವಿಡಿಯೋದಲ್ಲಿ ಮಾತ್ರ ನನಗೆ ಬಂದುಬಿಟ್ಟು 1K ವ್ಯೂಸ್ದು 108 ರೂಪಾಯಿ ಸಿಗ್ತಿದೆ. ಹತ್ತತ್ರ $1. ಓಕೆನಾ. ಸೊ ನೋಡಿದ್ರಲ್ವಾ. ಸೊ ಇಲ್ಲಿ ನೀವು ನೋಡ್ಬೋದು. ಆ್ಯಂಡ್ ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಮತ್ತೆ ಪ್ಲೇ ಮಾಡಿ ನೋಡಿದವರು. ಸೊ ಅದರಿಂದ ನಾನು 162 ಪೈಸೆ ನನಗೆ 62 ಪೈಸೆ ಅಲ್ಲ 62 ರುಪೀಸ್ ಏನಿದೆ ಅದು ಸಿಕ್ಕಿದೆ. ಸೊ ನೀವು ನೋಡಿದ್ರಲ್ವಾ. ಸೊ ಇದು ಬಂದುಬಿಟ್ಟು ಯೂಟ್ಯೂಬ್ ನನಗೆ 1K ವ್ಯೂಸ್ದು ಇಷ್ಟು ದುಡ್ಡು ಕೊಡ್ತಾ ಇದೆ. ಆ್ಯಂಡ್ ಓವರಾಲ್ ನಾನು ಹೇಳಬೇಕಂದ್ರೆ ಸೊ ಒಂದು ವೀಡಿಯೋದು 37,000 ನನಗೆ 37,000 ಚಿಲ್ಲರೆ ನನಗೆ ದುಡ್ಡು ಏನಿದೆ ಒಂದು ವೀಡಿಯೋದಿಂದ ಸಿಕ್ಕಿದೆ. ಓಕೆನಾ. ಅದಾದಮೇಲೆ ನಾನು ನಿಮಗೆ ಫಾರ್ ಎಕ್ಸಾಂಪಲ್ಗೆ ಬೇರೆ ವೀಡಿಯೋ ತೆಗೆದು ತೋರಿಸ್ತೀನಿ. ಓಕೆನಾ. ಇಲ್ಲಿ ವ್ಯೂಸ್ ಮೇಲೆ ಕ್ಲಿಕ್ ಮಾಡ್ತೀನಿ. 20,000 ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆನಾ. ಸೊ ನೋಡಿ 20,000 ಇಲ್ಲ ಒಂದು ಇನ್ನೊಂದು ವಿಡಿಯೋ ಇದೆ ನಂದು ಯಾವುದು 52Kದು ಒಂದು ವಿಡಿಯೋ ಹೋಗಿದೆ. ಓಕೆನಾ. 52Kವರೆಗೂ ವ್ಯೂಸ್ ಬಂದಿದೆ ಇದರಲ್ಲಿ. ಸೊ ಇದನ್ನು ನಾನು ಓಪನ್ ಮಾಡ್ತೀನಿ ಅಂದ್ಕೊಳ್ಳಿ. ಓಪನ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಬಂದುಬಿಟ್ಟು 52K ವ್ಯೂಸ್ ಏನಿದೆ ಅದರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ಬೋದು ನನಗೆ 3,000 ಗಂಟೆ ಒಂದೇ ವಿಡಿಯೋದಲ್ಲಿ ಸಿಕ್ಕಿದೆ. ಅದಾದಮೇಲೆ ಇಲ್ಲಿ ಸಬ್ಸ್ಕ್ರೈಬರ್ಸ್ ಅದೆಲ್ಲ ಬಿಟ್ಬಿಡಿ. ಅದಾದಮೇಲೆ ಈ ಒಂದು ವಿಡಿಯೋದಲ್ಲಿ ನಂಗೆ 6,000 ರೂಪಾಯಿ ದುಡ್ಡು ಸಿಕ್ಕಿದೆ. ಓಕೆನಾ. ಸೊ ಇದರಲ್ಲಿ ನಾವು 6,200 ರೂಪಾಯಿ ಏನೋ ದುಡ್ಡು ಸಿಕ್ಕಿದೆ. ಸೊ ಇದರಲ್ಲಿ ನಾವು ರೆವೆನ್ಯೂ ಮೇಲೆ ಕ್ಲಿಕ್ ಮಾಡಿ ನೋಡೋದಾದರೆ ಇಲ್ಲಿ ಬಂದುಬಿಟ್ಟು ನೋಡಿ ನಮಗೆ 1Kದು ನಮಗೆ ಎಷ್ಟು ಇದರಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಸಿಕ್ಕಿದೆ. ನಾನು ಹೇಳಿದ್ನಲ್ವ ಜಾಸ್ತಿ ವ್ಯೂಸ್ ಬಂದಿರೋದಕ್ಕೆ ಒಂದು ಸ್ವಲ್ಪ 108 ರೂಪಾಯಿ ಆ ಥರ ಬಂದಿದೆ. ಬಟ್ ಇದರಲ್ಲಿ ನೀವು ನೋಡೋದಾದರೆ 1K ವ್ಯೂಸ್ದು ನನಗೆ 119 ರೂಪಾಯಿ ನನಗೆ ಕೊಟ್ಟಿದೆ. ಓಕೆನಾ. ಇದರಲ್ಲಿ ಒಂದು ಸ್ವಲ್ಪ ನಿಮಗೆ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಲ್ವಾ. ಸೊ ಅದು ಎಲ್ಲಿ ಇದು ಎಲ್ಲಿ ಇದರಲ್ಲಿ ನಮ್ಗೊಂದು ಸ್ವಲ್ಪ ಜಾಸ್ತಿನೇ ಸಿಕ್ಕಿದೆ. ಓಕೆನಾ. ಫಾರ್ ಎಕ್ಸಾಂಪಲ್ಗೆ ಇನ್ನೊಂದು ವೀಡಿಯೋದು ನಾನು ನಿಮಗೆ ತೋರಿಸ್ತೀನಿ. ಇದು 52K ಅಂದ್ಕೊಳ್ಳಿ. ಸೊ ಇನ್ನೊಂದು ಬಂದುಬಿಟ್ಟು 30K ವ್ಯೂಸ್ ಹೋಗಿದೆ. ಓಕೆನಾ ಅಂದ್ಕೊಳ್ಳಿ. ಇದು ಬಂದುಬಿಟ್ಟು 30K ವ್ಯೂಸ್ ಹೋಗಿದೆ. ಇದರಲ್ಲಿ ನಾನು ಅಷ್ಟು ಏನು ಜಾಸ್ತಿ ಹೇಳ್ಕೊಟ್ಟಿಲ್ಲ, ಒಂದು ಸ್ವಲ್ಪ ಕಡಿಮೆನೇ ಹೇಳ್ಕೊಟ್ಟಿದ್ದೀನಿ. ಸೊ 30Kಯಲ್ಲಿ ನನಗೆ ಎಷ್ಟು ರೆವೆನ್ಯೂ ಆಗಿದೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ರೆವೆನ್ಯೂ ಮೇಲೆ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ರೆವೆನ್ಯೂ ಮೇಲೆ ಕ್ಲಿಕ್ ಮಾಡಿದರೆ 2,100 ರೂಪಾಯಲ್ಲಿ ನನಗೆ ಸಿಕ್ಕಿದೆ. ಅದಾದಮೇಲೆ ನಾನಿಲ್ಲಿ ನಿಮಗೆ ಕೆಳಗಡೆ ಬಂದುಬಿಟ್ಟು ಸ್ಕ್ರಾಲ್ ಮಾಡಿ ತೋರಿಸಿದ್ರೆ ನೋಡಿ ಇದರಲ್ಲಿ ಬಂದುಬಿಟ್ಟು ತುಂಬ ಕಮ್ಮಿ ನನಗೆ 1K ವ್ಯೂಸ್ದು ದುಡ್ಡು ಸಿಕ್ಕಿದೆ. ಎಷ್ಟು ಸಿಕ್ಕಿದೆ ನೀವು ಬೇರೆ ವಿಡಿಯೋ 2 ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ದೆ. ಒಂದರಲ್ಲಿ 119 ಇತ್ತು, ಇನ್ನೊಂದರಲ್ಲಿ 108 ರೂಪಾಯಿ 1K ವ್ಯೂಸ್ದು ಸಿಕ್ತು. ಬಟ್ ಈ ವಿಡಿಯೋದಲ್ಲಿ ಬಂದುಬಿಟ್ಟು ನನಗೆ ನೋಡಿ 30K ವ್ಯೂಸ್ ಬಂದಿದೆ. ಆ್ಯಂಡ್ ಇದರಲ್ಲಿ ನನಗೆ 1K ವ್ಯೂದು RPM ಎಷ್ಟು ಸಿಕ್ಕಿದೆ ಅಂದರೆ 69 ರುಪೀಸ್. ಓಕೆನಾ. ತುಂಬ ಕಡಿಮೆ ಬಂದುಬಿಟ್ಟು ಇದರಲ್ಲಿ ಸಿಕ್ಕಿದೆ. ಸೊ ಇನ್ನೊಂದು ನಾನು ನಿಮಗೆ ವಿಡಿಯೋ ತೋರಿಸ್ತೀನಿ. ಸೊ ಲೈಕ್ ಅಂದ್ಕೊಳ್ಳಿ ಇನ್ನೊಂದು 1,21
ಕೆ ವ್ಯೂಸ್ ಹೋಗಿದೆ. ಇದ್ರದ್ದು ನಾನು ನಿಮಗೆ ತೋರಿಸ್ಬಿಡ್ತೀನಿ ಒಂದ್ಸಲ ರೆವೆನ್ಯೂ. ಸೊ ಇದರಲ್ಲಿ ನನಗೆ ಎಷ್ಟಾಗಿದೆ ಅಂದ್ಬಿಟ್ಟು ನೀವೇ ನೋಡ್ಕೊಳ್ಳಿ. ಇದರಲ್ಲಿ ಬಂದುಬಿಟ್ಟು ರೆವೆನ್ಯೂಗೆ ಹೋಗ್ತೀನಿ ನಾನಿಲ್ಲಿ. ರೆವೆನ್ಯೂಗೆ ಹೋದರೆ ನೋಡಿ ಈ ಥರ ನಮಗೆ ಒಂದು ಇಂಟರ್ಫೇಸ್ ಬರುತ್ತೆ. ಒಂದು ಸ್ವಲ್ಪ ಲೋಡಿಂಗ್ ತಗೋತಿದೆ. ಅದಾದಮೇಲೆ ನಾನು ಇಲ್ಲಿ ಬರ್ತೀನಿ. ಇದರಲ್ಲಿ ಈ ವಿಡಿಯೋದಲ್ಲಿ 7,900 ರೂಪಾಯಿ ಅರ್ನಿಂಗ್ ಆಗಿದೆ ನನಗೆ. ಬಟ್ ಇದರಲ್ಲೂ ಕೂಡ ನೀವು ನೋಡೋದಾದರೆ ನನಗೆ 1Kದು ಎಷ್ಟು ರೂಪಾಯಿ ನನಗೆ ಇಲ್ಲಿ ಸಿಕ್ಕಿದೆ, 65 ರೂಪೀಸ್ ಬಂದುಬಿಟ್ಟು ನನಗೆ ಸಿಕ್ಕಿದೆ. ಓಕೆನಾ. ಸೊ ಇದರಲ್ಲಿ ನನಗೆ ಏನು ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂದರೆ, ನಾನು ಸ್ಕ್ರೀನ್ ರೆಕಾರ್ಡ್ ವಿಡಿಯೋ ಇಲ್ಲ ಯಾವುದಾದ್ರೂ ಕಲಿಸ್ತಾ ಇದ್ದೀನಿ, ಎಫೆಕ್ಟ್ಸ್ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ ಆ ವಿಡಿಯೋದಲ್ಲಿ ಆದರೆ ಇದರಲ್ಲಿ ಬಂದುಬಿಟ್ಟು ನನಗೆ ಜಾಸ್ತಿ ದುಡ್ಡು ಸಿಗ್ತಾ ಇದೆ. ಬಟ್ ಈ ಥರ ನಾನು ನಾರ್ಮಲಾಗಿ ಮಾತಾಡಿಕೊಂಡು ನಿಮ್ಮ ಹತ್ರ ಏನಾದರೂ ಕಲಿಸ್ತಾ ಇದ್ದೀನಿ, ಬಾಯಿ ಮಾತಲ್ಲೇ ಕಲಿಸ್ತಾ ಇದ್ದೀನಿ, ಬೇರೆ ಯಾವುದೂ ಆ್ಯಕ್ಟಿವಿಟೀಸ್ ಮಾಡ್ತಾ ಇಲ್ಲ ಅಂದರೆ ಆ ಕಂಡೀಷನಲ್ಲಿ ನನಗೆ ಒಂದು ಸ್ವಲ್ಪ RPM ಕಮ್ಮಿ ಸಿಗ್ತಾ ಇದೆ. ಓಕೆನಾ. ಸೊ ಇದು ಬಂದುಬಿಟ್ಟು ಒಂದು ಸ್ವಲ್ಪ ಡಿಫ್ರೆನ್ಸು ನಮಗೆ. ಆ್ಯಂಡ್ ನಿಮ್ಮದು ಏನಾದರೂ ಲೈಕ್ ಅಂದ್ಕೊಳ್ಳಿ, ಈಗ ನೀವು ಕಲಿಸ್ತಾ ಇದ್ದೀರಾ AI ವಿಡಿಯೋ ಮಾಡೋದು ಯಾವ ಥರ ಅಂದರೆ ಅದರಲ್ಲಿ ನಿಮಗೆ ಒಂದು ಸ್ವಲ್ಪ ಜಾಸ್ತಿ RPM ಸಿಗುತ್ತೆ, ರೆವೆನ್ಯೂ ಸಿಗುತ್ತೆ 1K ವ್ಯೂಸಲ್ಲಿ. ಆ್ಯಂಡ್ ನೀವು ಈ ಥರ ಮಾತಾಡಿಕೊಂಡು ವ್ಲಾಗಿಂಗ್ ಟೈಪಲ್ಲಿ ವಿಡಿಯೋ ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ಆ ಕಂಡೀಷನಲ್ಲಿ ನಿಮಗೆ ಕಮ್ಮಿ ಸಿಗುತ್ತೆ. ಆ್ಯಂಡ್ ಇನ್ನೊಂದು ನಿಮ್ಮದು ಫೈನಾನ್ಷಿಯಲ್ ಏನಾದರೂ ಚಾನಲ್ ಇದ್ದರೆ, ಫೈನಾನ್ಸ್ ಬಗ್ಗೆ ಏನಾದರೂ ವಿಡಿಯೋ ಮಾಡ್ತಾ ಇದ್ದರೆ ಆ ಕಂಡೀಷನಲ್ಲಿ ನಮಗೆ ಜಾಸ್ತಿ $2 ನಿಮಗೆ ಆರಾಮಾಗಿ ಸಿಕ್ಬಿಡುತ್ತೆ. ಓಕೆನಾ. ಸೊ ಡಿಫ್ರೆಂಟ್ ಗೊತ್ತಾಯ್ತಲ್ವ. ಸೊ ನೀವು ಈಸಿಲಿ ಹೋಗ್ಬಿಟ್ಟು ನೋಡ್ಬೋದು ಯಾರ್ದು ಎಷ್ಟು ಅರ್ನಿಂಗ್ ಆಗ್ತಿದೆ, ಯಾರು ಎಷ್ಟು ಅರ್ನ್ ಮಾಡ್ತಾ ಇದ್ದಾರೆ ಅಂತ ನೀವು ಇದರಲ್ಲೇ ಒಂದು ಸ್ವಲ್ಪ ಮೈಂಡ್ನ ಯೂಸ್ ಮಾಡಿಕೊಂಡು ಚೆಕ್ ಮಾಡ್ಕೋಬೋದು. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ತುಂಬ ಜನ ಬಂದುಬಿಟ್ಟು ನಿಲ್ಲಿಸ್ಬಿಡ್ತೀರ ವೀಡಿಯೋ ಮಾಡೋದನ್ನು. ಓಕೆನಾ. ಯೂಟ್ಯೂಬಲ್ಲಿ ದುಡ್ಡು ಬರಲ್ಲ, ಹಂಗೆ ಹಿಂಗೆ ಸುಮ್ಮನೆ ವ್ಯೂಸ್ನೂ ಕೂಡ ಬರಲ್ಲ ಅಂದ್ಬಿಟ್ಟು ಸುಮ್ಮನೆ ಬೋರ್ ಆಗಿಬಿಟ್ಟು ತುಂಬ ಜನ ಏನು ಮಾಡಿಬಿಡ್ತಾರೆ, ಯೂಟ್ಯೂಬ್ನ ನಿಲ್ಲಿಸ್ಬಿಡ್ತೀರ. ಸೊ ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ. ನೀವು ಟ್ರೈ ಮಾಡ್ತಾನೇ ಇರಿ. ಸೊ ಒಂದಲ್ಲ ಒಂದು ದಿವಸ ನಿಮ್ದು ಏನಾಗುತ್ತೆ, ನಿಮಗೂ ವೀಡಿಯೋಸ್ಗೂ ಜಾಸ್ತಿ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ವೈರಲ್ ಆದಾಗ ನಿಮ್ಮದು ಕೂಡ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಸೊ ಅಂತೂ ನಿಮಗೆ ಈ ಅರ್ನಿಂಗ್ಸ್ ರಿಲೇಟೆಡ್ ಏನಾದರೂ ಮೈಂಡಲ್ಲಿ ಕ್ವಶನ್ ಏನಾದರೂ ಇದ್ದರೆ ನಾನು ಕಾಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿರೋ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.